ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿದ್ಲು. ರೀಲ್ಸ್ಗಳಲ್ಲೇ ಫ್ಯಾನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋ ಆ ಗುಳಿಕೆನ್ನೆ ಚೆಲುವೆಯನ್ನ ಆ ಡೈರೆಕ್ಟರ್ ಎತ್ತಾಕೊಂಡು ಹೋಗಿದ್ದ. ಆ ರೂಪಸಿಯನ್ನ ಆತ ಕಿಡ್ನಾಪ್ ಮಾಡಿದೇಕೆ, ಕಿಡ್ನಾಪ್ ನಂತರ ಏನೆಲ್ಲ ಹೈ ಡ್ರಾಮಾ ಆಯ್ತು ಅಂತೀರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಜೂನಿಯರ್ ರಚಿತಾರಾಮ್ ಖ್ಯಾತಿಯ ಚೈತ್ರಾರಾಮ್ ಕಿಡ್ನ್ಯಾಪ್. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರೋ ಚೈತ್ರ. ನಟಿ ಚೈತ್ರಾರಾಮ್ ಕಿಡ್ನ್ಯಾಪ್ ಮಾಡಿದ್ದು ನಟಿಯ ಪತಿಯೇ. ಯಸ್, ಈಕೆಯನ್ನು ನೋಡೋರೆಲ್ಲ ಜೂನಿಯರ್ ರಚಿತಾರಾಮ್ ಎಂದು ಕರೆಯುತ್ತಾರೆ. ಆದರೆ ಈಕೆ ಕುಟುಂಬದ ಜಗಳ ಬೀದಿಗೆ ಬಂದಿದೆ. ಆತನ ಹೆಸರು ಹರ್ಷವರ್ಧನ್, ಈತ ನಿರ್ಮಾಪಕ. ಆಕೆ ಹೆಸರು ಚೈತ್ರಾರಾಮ್, ಈಕೆ ನಟಿ. ಇಬ್ಬರು ಲವ್ ಮಾಡಿ ಮದುವೆಯಾಗಿದ್ರು. ಆ ಕೆಲವೇ ವರ್ಷಗಳಲ್ಲಿ ಅವರಿಬ್ಬರ ನಡುವೆ ಗಲಾಟೆ ನಡೆದು ದೂರಾನೂ ಆಗಿದ್ರು. ಆದರೆ ತಮ್ಮ ಮಗಳಿಗಾಗಿ ಹಾತೊರೆಯುತ್ತಿದ್ದ ನಿರ್ಮಾಪಕ ಹರ್ಷವರ್ಧನ್ ತನ್ನ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿದ್ದ ಕೇಸ್ ಬೆಳಕಿಗೆ ಬಂದಿದೆ. ನಗರದ ಬ್ಯಾಟರಾಯನಪುರ ಠಾಣೆ ವ್ಯಾಪ್ತಿಯ ಮೈಸೂರು ರಸ್ತೆಯಲ್ಲೇ ತನ್ನ ಹೆಂಡತಿ ಚೈತ್ರಾರಾಮ್ ಕಿಡ್ನ್ಯಾಪ್ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈತ ನಿರ್ಮಾಪಕನಾಗಿ ಗುರುತಿಸಿಕೊಂಡಿದ್ದಾನೆ. ಸುಮಾರು ವರ್ಷಗಳ ಹಿಂದೆ ನಿನ್ನಲ್ಲೇನು ಹೇಳಬೇಕು ಅನ್ನೋ ಸಿನಿಮಾ ಡೈರೆಕ್ಷನ್ ಮಾಡಿದ್ದ. ಈ ಸಿನಿಮಾದ ನಟಿಯೇ ಈ ಚೈತ್ರ. ಸಿನಿಮಾ ಟೈಟಲ್ನಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿತ್ತು. ಇಬ್ಬರು ಪರಸ್ಪರ ಪ್ರೀತಿಸಿ 2023ರಲ್ಲಿ ಮದುವೆ ಕೂಡ ಆಗಿದ್ರು. ನಂತರ ಜಗಳವಾಡಿ ದೂರ ಆಗಿದ್ರು. ಇದೀಗ ಪತಿ ಹರ್ಷವರ್ಧನ್ ತನ್ನ ಸ್ನೇಹಿತ ಕೌಶಿಕ್ ಮೂಲಕ ಪತ್ನಿ ಚೈತ್ರಾಳನ್ನ ಕಾಂಟ್ಯಾಕ್ಟ್ ಮಾಡಿ ಚೈತ್ರಾಗೆ ಶೂಟಿಂಗ್ ಇದೆ ಬನ್ನಿ ಅಂತ ಮೈಸೂರು ರಸ್ತೆಗೆ ಕರೆಸಿ ಕಾರಿನಲ್ಲಿ ಕಿಡ್ನ್ಯಾಪ್ ಮಾಡಿ ಮಂಡ್ಯ ಕಡೆ ಕರೆದೊಯ್ದಿದ್ರು. ನಂತರ ತನ್ನ ಅತ್ತೆಗೆ ಕರೆ ಮಾಡಿದ್ದ ಆರೋಪಿತ ಹರ್ಷವರ್ಧನ್, ನಿಮ್ಮ ಮಗಳನ್ನ ನಾನು ಕಿಡ್ನ್ಯಾಪ್ ಮಾಡಿದ್ದೇನೆ, ನಿಮ್ಮ ಮಗಳು ಬೇಕು ಅಂದ್ರೆ ನನ್ನ ಮಗಳನ್ನ ಕೊಡಿ ಅಂತ ಬೆದರಿಕೆ ಹಾಕಿದ್ದ. ಇನ್ನು ಈ ಬಗ್ಗೆ ನಟಿ ಚೈತ್ರಾ ಸಹೋದರಿ ಲೀಲಾ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಕೇಸ್ ದಾಖಲಾಗುತ್ತಿದ್ದಂತೆಯೇ ಪತ್ನಿಯನ್ನ ಮನೆಗೆ ಬಿಟ್ಟಿದ್ದ. ಸದ್ಯ ಕಿಡ್ನ್ಯಾಪ್ ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿರೋ ಪೊಲೀಸರು ಕಾನೂನು ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.